ಹಲೋ, ಗುಡ್ ಮಾರ್ನಿಂಗ್ ಕರ್ನಾಟಕ. ವೆಲ್ಕಮ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ಸೊ ಇವತ್ತು ಈ ಬ್ಯಾಂಗ್ಳೂರಿನ ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿಯಾದಂಥ ಬೇಳೆ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಫಸ್ಟು ಒಂದು ಪಾತ್ರೆಯನ್ನು ಬಿಸಿ ಮಾಡಿ ಅದಕ್ಕೆ ಒಗ್ಗರಣೆ ಐಟಮ್ಸ್ಗಳಾಗಿರುವಂಥ ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಕೂಡ ಹಾಕ್ಕೋಬೋದು ಮತ್ತು ಸೊಂಪು ಕೂಡ ಹಾಕಿ ಒಂದೊಂದೇ ಐಟಮ್ ಚಟಪಟ ಅಂದಮೇಲೆ ಕ್ರಮವಾಗಿ ಒಂದೊಂದೇ ಐಟಮ್ಸ್ನ ಹಾಕಿ ಚಟಪಟ ಅಂತ ಅನ್ನಬೇಕು. ಚಟಪಟ ಅಂದಿದ್ರೆ ಗೊತ್ತಲ್ವ ನಿಮಗೆ, ಅದು ಕಸರೆ ಟೇಸ್ಟ್ ಬರುತ್ತೆ ಮತ್ತು ನ್ಯಾಚುರಲ್ ಆಗಿ ನಾವು ಕುಕ್ ಮಾಡಿರೋ ಥರ ಅನಿಸಲ್ಲ. ಈ ಸಾಂಬಾರು ಎಣ್ಣೆ ಇಲ್ಲ ಅಂತ ಅನಿಸೋದೇ ಇಲ್ಲ. ಒಳ್ಳೆ ಉಡುಪಿ ಸ್ಟೈಲ್ ಹೋಟೆಲ್ ಸಾಂಬಾರು ಥರ ಸಖತ್ತಾಗಿರುತ್ತೆ. ಹೊರಗಡೆ ಮಳೆ ಬರ್ತಾಯಿದ್ದು ಅನ್ನಕ್ಕೆ ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ಇವಾಗ ಈರುಳ್ಳಿ ಮತ್ತು ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಬೆಂದ ಮೇಲೆ ಮಿಕ್ಕಿರೋ ತರಕಾರಿಗಳನ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೇಕಾಗಿರುವಂಥ, ನಿಮಗೆ ಇಷ್ಟ ಆಗಿರೋ ತರಕಾರಿಗಳು ನೀವು ಸಾಂಬಾರಿಗೆ ಯಾವ್ದು ಹಾಕ್ಕೊತಾ ಇದ್ದೀರಾ, ಫ್ರಿಜ್ಜಲ್ಲಿ ಯಾವುದಿದೆ ಅಥವಾ ಮನೆಯಲ್ಲಿ ಯಾವುದಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ತರಕಾರಿಗಳೆಲ್ಲ ಕೂಡ ಚೆನ್ನಾಗಿ ಬೇಯಬೇಕಿಲ್ಲಿ. ಹಾಗೇ ನಾವು ನೀರು ಹಾಕಿಬಿಟ್ಟು ಇದನ್ನ ಮಾಡಿದ್ರೆ ಸರಿ ಬರೋಲ್ಲ ಅದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಫಸ್ಟ್ ಎಲ್ಲ ತರಕಾರಿಗಳನ್ನ ನೀಟಾಗಿ ಬೇಯಿಸ್ಕೋಬೇಕು. ಅದು ಬೇಯೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ನೀರಿಲ್ಲ ಬೇಯೋಕ್ಕೆ ಅಂದಾಗ ಅದಕ್ಕೆ 2 ಕಪ್ಪಷ್ಟು ನೀರು ನೀವು ಹಾಕ್ಕೋಬಹುದು. ಸೊ ಚೆನ್ನಾಗಿ ಬೇಯುತ್ತೆ. ಎಣ್ಣೆ ಇದ್ದರೆ ಅದರಲ್ಲೇ ಬೆಂದೋಗ್ಬಿಡುತ್ತೆ. ಇಲ್ಲಿ ಎಣ್ಣೆ ಇಲ್ವಲ್ಲ, ಸೊ ಅದಕ್ಕೆ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸೊ 2 ಕಪ್ಪಷ್ಟು ನೀರು ಹಾಕಿದ ಮೇಲೆ ಅಲ್ಲಾಡಿಸೋ ಪ್ರೋಗ್ರಾಮ್ ಅಂತೂ ಇದ್ದೇ ಇರುತ್ತೆ ಕಿಚನಲ್ಲಿ ಯಾವಾಗ್ಲೂ. ಸೊ ಈ ಥರ ಕುದಿ ಬರಬೇಕು. ಅದು ಒಂದು 7-8 ಕುದಿ ಬರಬೇಕು. ಆಮೇಲೆ ನಾವು ನುಗ್ಗೆಕಾಯಿನ ಹಾಕ್ತೀವಿ. ನೀವು ಫಸ್ಟಿಗೂ ಹಾಕ್ಕೋಬಹುದು. ಸೊ ನಮಗೆ ಸ್ವಲ್ಪ ನುಗ್ಗೆಕಾಯಿ ಚೆನ್ನಾಗಿ ತಿನ್ನೋಕ್ಕೆ ಗಟ್ಟಿ ಇರಲಿ ಅಂತ ಹೇಳ್ಬಿಟ್ಟು ನಾವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಸೊ 1 ಕಪ್ಪು ಆಗುವಷ್ಟು ನಾನಿಲ್ಲಿ ನುಗ್ಗೆಕಾಯಿನ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನು ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು 2 ಟೀ ಸ್ಪೂನ್ MTR ಮಸಾಲಾನ ನಾನಿಲ್ಲಿ ಯೂಸ್ ಮಾಡಿರೋದು. ಮನೇಲೇ ಪ್ರಿಪೇರ್ ಮಾಡಿರೋ ಸಾಂಬಾರು ಪೌಡ್ರ್ ಇದ್ದರೂ ಇನ್ನೂ ಸಖತ್ತಾಗಿ ಬರುತ್ತೆ. ನಮ್ಮ ಮನೇಲಿ ಖಾಲಿ ಆಗಿದ್ದರಿಂದ ಇನ್ಸ್ಟಂಟ್ಗೆ ನಾನು ಇದು ಯೂಸ್ ಮಾಡಿದ್ದು. ಮೊದಲೇ ನಾನು ಮಸೂರು ದಾಲ್ನ ಒಂದು ಚಿಕ್ಕ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಜಸ್ಟ್ ನೀರು, ಮಸೂರು ದಾಲು ಮತ್ತು ಬೆಳ್ಳುಳ್ಳಿ ಹಾಕಿ ಬೇಯಿಸ್ಕೊಂಡು ಚೆನ್ನಾಗಿ ಅದನ್ನು ಮಸದಿಟ್ಕೊಂಡಿದ್ದೆ. ಸೊ ನೀವು ಅದನ್ನು ಇಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾವೆಲ್ಲ ಏನು ಮಾಡಿಬಿಡ್ತೀವಿ, ಸಾಂಬಾರು ಮಾಡಬೇಕಾದ್ರೆ ಬೇಳೆ ಹಾಕಿದ ಮೇಲೆ ಇಮಿಡಿಯೇಟಾಗಿ ನೀರು ಹಾಕಿಬಿಡ್ತೀವಿ. ಆ ಥರ ಮಾಡಬಾರ್ದು. ಇಲ್ಲಿ ಬೇಳೆ, ತರಕಾರಿ ಎಲ್ಲ ಮಸಾಲೆ ಐಟಮ್ಗಳು ಏಕರಸ ಆಗೋವರೆಗೂ ವೇಟ್ ಮಾಡಬೇಕು. ಆಲ್ಮೋಸ್ಟ್ 1-2 ಕುದಿ ಬರೋವರೆಗೂ ವೇಟ್ ಮಾಡಿದ್ರೆ ಸೇಮ್ ಉಡುಪಿ ಸ್ಟೈಲ್ ಸಾಂಬಾರು ರೆಡಿ ಆಗುತ್ತೆ ನಿಮಗೆ. ಸೊ ಆಮೇಲೆ ನೀರು ನಮ್ಗೆ ಎಷ್ಟು ಬೇಕು ಅಂದರೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಅದನ್ನ ಹಾಕಿ, ಆಮೇಲೆ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕಿ 2-3 ಸ್ಪೂನಷ್ಟು ನೀವು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಒಣಗಿದ ಕೊಬ್ಬರಿಗೂ ಟೇಸ್ಟ್ ಬರುತ್ತೆ. ಹಸಿ ತೆಂಗಿನಕಾಯಿ ಇದ್ದರೆ ಇನ್ನೂ ಸಖತ್ತಾಗಿರೋ ಟೇಸ್ಟ್ ಬರುತ್ತೆ. ಸೊ ಹಾಕಿಬಿಟ್ಟು 1-2 ಸತಿ ಮತ್ತೆ ಅಲ್ಲಾಡ್ಸ್ ಪ್ರೋಗ್ರಾಮ್ನ ಮಾಡಿಬಿಟ್ಟು ಆಮೇಲೆ ನೀವು ಲಿಡ್ಡನ್ನ ಕ್ಲೋಸ್ ಮಾಡಿ 3-4 ವಿಸಿಲ್ ತೊಗೊಂಡ್ರೆ ಸಾಕು. ಘಮ ಘಮ ಅನ್ನೋ ಉಡುಪಿ ಸ್ಟೈಲ್ ಸಾಂಬಾರು ಎಣ್ಣೆ ಇಲ್ಲದೇ ಸಖತ್ತಾಗಿ ರೆಡಿ ಆಗುತ್ತೆ. ಇದಕ್ಕೆ ಅನ್ನ ಕಲಿಸ್ಕೊಂಡು ಸೈಡ್ಗೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೇನಾದರೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೆಂಚ್ಕೊಳ್ಳೋಕ್ಕೆ ಎಣ್ಣೆ ಇಲ್ಲದೆ ಏನು ಮಾಡಬೇಕು ಅನ್ನೋದನ್ನ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ನೋಡಿ. ಕೀಪ್ ವಾಚಿಂಗ್ ಮೈ ಚಾನಲ್, ಕೈಂಡ್ಲಿ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಲವ್ ಯು.